ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ ಅಪ್ಸೆಲ್ಲಿಂಗ್ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFD ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಮತ್ತು ಇನ್ನೂ ಹಲವಾರು ವೀಡಿಯೋಸ್ಗಳನ್ನು ಮತ್ತು ನಮ್ಮ ಚಾನಲ್ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪರಿವಾರದವರಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಲು ಹೇಳಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೀನಿ. ಅಪ್ಸೆಲ್ಲಿಂಗ್ ಅಂದರೆ ಏನು ಅಂತ ಹೇಳೋದಾದರೆ, ಸಾಧಾರಣವಾಗಿ ಒಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ. ನೀವೊಂದು ಸೂಪರ್ ಮಾರ್ಕೆಟ್ಗೆ ಹೋಗಿರ್ತೀರ. ಆ ಸೂಪರ್ ಮಾರ್ಕೆಟ್ನಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ತಿನಿಸನ್ನು ನೀವು ಖರೀದಿ ಮಾಡಿರ್ತೀರ, ಅಥವಾ ಯಾವುದೋ ಒಂದು ವಸ್ತುನ ಖರೀದಿ ಮಾಡಿರ್ತೀರ. ಉದಾಹರಣೆಗೆ ಹೇಳೋದಾದರೆ, ನೀವೊಂದು ಟಿ ವಿನೇ ಖರೀದಿ ಮಾಡಿದ್ರಿ ಸೂಪರ್ ಮಾರ್ಕೆಟಲ್ಲಿ ಅಂತ ನೋಡೋಣ. ಆಗ ಅವ್ರು ಏನು ಮಾಡ್ತಾರೆ ಅಂದರೆ, ಟಿ ವಿಗೆ ನೀವು ಎಕ್ಸ್ಟ್ರಾ ಒಂದು ಸ್ಟೆಬಿಲೈಸರ್ ತೊಗೊಂಡ್ರೆ ಸುರಕ್ಷತೆ ಇರುತ್ತೆ ಅಂತ ಹೇಳ್ತಾರೆ. ಸರಿ, ನಾನು ಸ್ಟೆಬಿಲೈಸರನ್ನು ಹೊರಗಡೆ ಹೋಗಿ ತೊಗೊಳೋದ್ಕಿಂತ ಇಲ್ಲೇ ತೊಗೊಳೋದು ಉತ್ತಮ ಅಂತ ಹೇಳಿ ತೊಗೊಂಡ್ಬಿಡ್ತೀನಿ. ಸೊ ಇದನ್ನು ನಾವು ಅಪ್ಸೆಲ್ಲಿಂಗ್ ಅಂತ ಹೇಳ್ತೀವಿ. ನೀವು ಎಲ್ಲೋ ಒಂದು ಕಡೆ ಹೋಗಿರ್ತೀರಾ, ಒಂದು ಅಂಗಡಿಗೆ, ದಿನಸಿ ಅಂಗಡಿಗೆ ಹೋಗಿರ್ತೀರ. ಆ ದಿನಸಿ ಅಂಗಡಿಯಲ್ಲಿ ನೀವು ನೋಡ್ಬೇಕಾದ್ರೆ ಈ ವಸ್ತುಗೆ ಈ ವಸ್ತು ಫ್ರೀ ಅಂತ ಇರುತ್ತೆ. ಸೊ ನಾವು ಏನು ಮಾಡ್ಬಿಡ್ತೀವಿ, ಆ ವಸ್ತು ಪರವಾಗಿಲ್ಲ, ಇದು ತೊಗೊಂಡ್ರೆ ಇದು ಫ್ರೀ ಸಿಗುತ್ತೆ ಅಂತೇಳಿ ಆ ಫ್ರೀ ಆಗಿರುವಂಥ ವಸ್ತುಗೋಸ್ಕರ ನಾವು ಒಂದು ಯಾವುದೋ ನಮಗೆ ಬೇಡದೇ ಇದ್ದಂಥ ಒಂದು ವಸ್ತುನ ಖರೀದಿ ಮಾಡ್ಕೊಂಡ್ಬಿಡ್ತೀವಿ. ಮಕ್ಕಳನ್ನ ಕರ್ಕೊಂಡು ಹೋದರೂ ಸಹ ಇದನ್ನು ನಾವು ಗಮನಿಸಿರ್ತೀವಿ. ನಮ್ಮ ಬಾಲ್ಯದಲ್ಲೂ ಸಹ, ನಮ್ಮ ಒಂದು ಜೀವನದಲ್ಲೂ ಸಹ, ಬದುಕಿನಲ್ಲೂ ಸಹ ನಾವು ಈ ಅಂಗಡಿಗಳಿಗೆ ಹೋಗ್ಬೇಕಾದ್ರೆ ಫ್ರೀಯಾಗಿ ಯಾವ್ದಾದ್ರು ಒಂದು ಆಟಿಕೆ ಸಿಗುತ್ತೆ ಅಂದರೆ ಆ ವಸ್ತುನ ಖರೀದಿ ಮಾಡೋದಕ್ಕೆ ನಮ್ಮ ಪೇರೆಂಟ್ಸಿಗೆ ಒತ್ತಾಯ ಮಾಡೋದನ್ನೆಲ್ಲ ನಾವು ಗಮನಿಸಿರ್ತೇವೆ. ಸೊ ಇದೇ ರೀತಿಯಲ್ಲೇ ನೀವು ಒಂದು ಕಡೆ ಹೋಗಿ ಒಂದು ವಸ್ತುನ ತೊಗೊಳ್ತೀರಾ ಅಂದಾಗ ಅಲ್ಲಿರುವಂಥ ಒಬ್ಬ ಸೇಲ್ಸ್ ಮ್ಯಾನ್ ಅಥವಾ ಸೇಲ್ಸ್ ಗರ್ಲು ನಿಮಗೆ ಈ ವಸ್ತು ತೊಗೊಂಡ್ರೆ ಇದ್ರ ಜೊತೆಗೆ ನಾವು ಇದನ್ನು ಕೊಡ್ತೀವಿ ಗಿಫ್ಟ್ ಆಗಿ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ಹೆಸರೇ ಅಪ್ಸೆಲ್ಲಿಂಗ್ ಅಂತ ಹೇಳಿ. ಸೊ ನೀವು ಅದು ಮಾತ್ರೆ ಅಂಗಡಿಗೆ ಹೋದ್ರೂ ಸಹ ನಿಮಗೆ ಇಷ್ಟು ಡಿಸ್ಕೌಂಟ್ ಬರುತ್ತೆ ಸರ್, ನೀವು ಇದನ್ನು ತೊಗೊಳ್ಳಿ, ಇದ್ರ ಜೊತೆಗೆ ನಿಮಗೆ ಈ ರೀತಿ ರಿಯಾಯಿತಿ ಸಿಗುತ್ತೆ, ನೀವು ಇದು ತೊಗೊಂಡಿದ್ದರಿಂದ ನಿಮಗೆ ಇಷ್ಟು ಸೇವ್ ಆಗುತ್ತೆ ಹಣ, ಮತ್ತು ಅದಕ್ಕೆ ತಕ್ಕಂತೆ ನಿಮಗೆ ಈ ಒಂದು ವಸ್ತುನ ಕೊಡ್ತೀವಿ ಅಂತ ಹೇಳ್ತಾರೆ. ಯಾವ ಪ್ರಾಡಕ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಯಲ್ಲಿ ಮಾರಾಟ ಆಗದೇ ಇರುತ್ತೋ ಅದನ್ನು ಡಿಸ್ಕೌಂಟೆಡ್ ಪ್ರೈಸಿಗೆ ಮಾರೋದಕ್ಕೆ ಮುಂದಾಗ್ತಾರೆ. ಯಾಕಂದರೆ ಸ್ಟಾಕ್ನ ಅವರು ಕ್ಲಿಯರೆನ್ಸ್ ಮಾಡಬೇಕಾಗತ್ತೆ, ಮುಂದಿನ ಒಂದು ಹೊಸ ಸ್ಟಾಕಿಗೆ ಅವರು ಇನ್ವೆಂಟ್ರಿನ ರೆಡಿ ಮಾಡಬೇಕಾಗುತ್ತೆ. ಸೊ ಆದ್ದರಿಂದನೇ ಏನು ಮಾಡ್ತಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಆಫರ್ಸ್ಗಳನ್ನು, ಡಿಸ್ಕೌಂಟ್ಸ್ಗಳನ್ನು ಎಲ್ಲದನ್ನು ಸಹ ಈ ಸಂಸ್ಥೆಗಳು ಅಥವಾ ಈ ಕಂಪನಿಗಳು ಏನು ಮಾಡ್ತವೆ, ನಿಮ್ಮ ತಲೆ ಮೇಲೆ, ಅಂದರೆ ಗ್ರಾಹಕರ ತಲೆ ಮೇಲೆ ಕಟ್ಟುತ್ತೆ ಅನ್ನೋಂಥ ವಿಚಾರ. ಈ ಅಪ್ಸೆಲ್ಲಿಂಗ್ ಅನ್ನುವಂಥ ವಿಷಯ ಹೂಡಿಕೆಯ ಒಂದು ಆಯಾಮದಲ್ಲಿ ನೋಡೋದಾದರೂ ಸಹ ಇದರಲ್ಲಿ ಅಪ್ಲಿಕಬಲ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಇದರಲ್ಲೂ ಸಹ ಹಣಕಾಸಿನ ತಜ್ಞರ ಬಳಿಯಲ್ಲಿ ನಾವು ಹೋಗ್ತೇನೆ, ಯಾರೋ ಒಬ್ಬ ಮಧ್ಯವರ್ತಿ ಅಥವಾ ಮೂರನೇ ವ್ಯಕ್ತಿಯ ಬಳಿಗೆ ಹೋಗ್ಬಿಟ್ಟು ನಾವು ನಮ್ಮ ಒಂದು ಭವಿಷ್ಯದ ಬಗ್ಗೆ, ಭವಿಷ್ಯದ ಹಣಕಾಸಿನ ಬಗ್ಗೆ ಮಾತನಾಡ್ತಾ ಹೋದಾಗ ನಮಗೆ ಗೊತ್ತಿಲ್ಲದೇನೆ ಅವರು ತಮ್ಮ ಒಂದು ಬ್ಯಾಂಕಿಗೆ ಸಂಬಂಧಪಟ್ಟಂಥ ಒಂದು ಪ್ರಾಡಕ್ಟನ್ನು, ಇನ್ಶೂರೆನ್ಸ್ ಕಂಪನಿಗೆ ಸಂಬಂಧಪಟ್ಟಂಥ ಪ್ರಾಡಕ್ಟನ್ನು, ಅಥವಾ ತಾವು ಆಲ್ರೆಡಿ ಅಲ್ಲಿ ಒಂದು ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಿದ್ದ ಪೈಕಿ ಆ ಒಂದು ಪ್ರಾಡಕ್ಟನ್ನು ನಿಮ್ಮೊಂದಿಗೆ ನಿಮ್ಮ ತಲೆ ಮೇಲೆ ಕಟ್ಟಿ ಅವರದರಿಂದ ಕಮಿಷನನ್ನು, ಲಾಭವನ್ನು, ರೆಫರಲ್ ಮಾಡಿದ್ರಿಂದ ಬೋನಸನ್ನು ತೊಗೊಳೋದಕ್ಕೆ ಮುಂದಾಗ್ತಾರೆ ಅನ್ನೋಂಥ ವಿಚಾರ. ಸೊ ಈ ರೀತಿ ಅಪ್ಸೆಲ್ಲಿಂಗ್ ಅನ್ನೋದು ಎಲ್ಲ ಮಾರುಕಟ್ಟೆಯಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ ಇದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಸೊ ಸೇಲ್ಸಿಗೆ ಸಂಬಂಧಪಟ್ಟಂತೆ ಇದೊಂದು ದೊಡ್ಡ ಒಂದು ವಿಚಾರ. ಇನ್ಶೂರೆನ್ಸ್ ಸೆಕ್ಟರಲ್ಲಿ ನಾವು ನೋಡೋದಾದರೆ, ಒಬ್ಬ ವ್ಯಕ್ತಿ ಇನ್ಶೂರೆನ್ಸ್ ಏಜೆಂಟ್ ಅವರು ನಿಮ್ಮ ಹತ್ರ ಬಂದ್ಬಿಟ್ಟು ಈ ಪಾಲಿಸಿ ತೊಗೊಳ್ಳಿ ಅಂತಂದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಇರುತ್ತೆ. ಅವರು ಹೇಳಬೇಕಾದ್ರೆ ಅವರ ಒಂದು ಬಯಕೆಗಳು, ಅವರ ಒಂದು ಆಸೆ ಆಕಾಂಕ್ಷೆಗಳು ಏನಿರುತ್ತೆ ಅದಕ್ಕೆ ತಕ್ಕಂತೆ ಅವರ ಒಂದು ಕನಸುಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಕೆಲವೊಂದು ಪ್ರಾಡಕ್ಟ್ಸನ್ನು ಅವ್ರು ಕೊಡ್ತಾರೆ. ನಾನು ಹೇಳ್ತಿರೋದು ಎಲ್ಲ ಇನ್ಶೂರೆನ್ಸ್ ಏಜೆಂಟಿಗೂ ಹೇಳ್ತಾ ಇಲ್ಲ, ದೂರ್ತಾ ಇಲ್ಲ. ಕೆಲವೊಬ್ಬರು ಮಾತ್ರ ಇಲ್ಲಿ ಇದರಲ್ಲಿ ಸೀಮಿತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಿರ್ಬೇಕಾದ್ರೆ ಈ ವ್ಯಕ್ತಿಗಳು, ಆ ಕೆಲವು ವ್ಯಕ್ತಿಗಳು ತಮ್ಮ ಒಂದು ವೈಯಕ್ತಿಕ ಲಾಭಕ್ಕೋಸ್ಕರ ಇನ್ಶೂರೆನ್ಸ್ ಪ್ರಾಡಕ್ಟನ್ನು ಮಾರುವಂಥ ವ್ಯಕ್ತಿಗಳಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಆ ವ್ಯಕ್ತಿಗಳು ಹೇಳುವಂಥ ಒಂದು ಪ್ರಾಡಕ್ಟಲ್ಲಿ ನಾವು ಅಂದ್ಕೊಂಡಂತಹ ರೀತಿಯಲ್ಲಿ ರಿಟರ್ನ್ಸ್ ನಮಗೆ ಸಿಗೋದೇ ಇಲ್ಲ. ಉದಾಹರಣೆಗೆ ಹೇಳೋದಾದರೆ, ಟರ್ಮ್ ಇನ್ಶೂರೆನ್ಸ್ ಅಂತಂದರೆ ಏನು ಅಂದರೆ ಜನರಿಗೆ ಗೊತ್ತೇ ಇರಲ್ಲ. ಸೊ ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ಅಂತ ಹೋಗಿರ್ತಾರೆ, ಎಂಡೋಮೆಂಟ್ ಪ್ಲ್ಯಾನ್ನ ತಲೆ ಕಟ್ಬಿಡ್ತಾರೆ, ತಲೆ ಕೊಟ್ಟು ಮೋಸ ಮಾಡ್ತಾರೆ. ಸೊ ಅದೇ ರೀತಿಯೇ ಇನ್ನೊಬ್ಬರು ಬಂದ್ಬಿಟ್ಟು ಲೈಫ್ ಇನ್ಶೂರೆನ್ಸ್ ತೊಗೊಳಕ್ಕೆ ಅಂತ ಹೋಗಿರ್ತಾರೆ, ಅವರ ಬಳಿಗೆ ಹೋಗ್ಬಿಟ್ಟು ಅವ್ರನ್ನೂ ಸಹ ಹೆಲ್ತ್ ಇನ್ಶೂರೆನ್ಸ್ನ ಕೊಡಿಸೋದಾಗಿರಲಿ, ಈ ರೀತಿ ಮಿಸ್ ಸೆಲ್ಲಿಂಗ್ ಮಾಡುವಂಥದ್ದು ಅಂತ ಹೇಳ್ತೀವಿ. ಅಪ್ಸೆಲ್ಲಿಂಗ್ ಥರನೇ ಮಿಸ್ ಸೆಲ್ಲಿಂಗ್ ಕೂಡ ನಡೆಯುತ್ತೆ ನಮ್ಮ ಒಂದು ಜೀವನದಲ್ಲಿ, ಬದುಕಲ್ಲಿ ಅನ್ನೋಂಥ ವಿಚಾರ. ಹೇಳೋದೇ ಒಂದು, ಆಗದೇ ಇನ್ನೊಂದು ಅಂತ ಹೇಳ್ತೀವಲ್ಲ, ಅದನ್ನು ನಾವು ಮಿಸ್ ಸೆಲ್ಲಿಂಗ್ ಅಂತ ಹೇಳ್ತೀವಿ. ಸೊ ಯಾವುದೋ ಒಂದು ಕವರೇಜಿಗೆ ಟರ್ಮ್ ಇನ್ಶೂರೆನ್ಸ್ ಕವರೇಜ್ 2 ಕೋಟಿ ರೂಪಾಯಿ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಇನ್ಶೂರೆನ್ಸನ್ನು ಕೊಟ್ಟಿರ್ತಾರೆ. ನಾವು ನಂಬಿಟ್ಟು ಆ ಇನ್ಶೂರೆನ್ಸ್ ಪಾಲಿಸಿನ ಒಂದಕ್ಕೆ 2 ಸಲ ಅದನ್ನು ದಾಖಲೆಗಳನ್ನು ನಮಗೆ ಓದೋದಕ್ಕೆ ಸಮಯವಿಲ್ಲ ಅಂತೇಳಿ ತೊಗೊಂಡ್ಬಿಟ್ಟಿರ್ತೀವಿ. ಪ್ರೀಮಿಯಮ್ ಕಟ್ಟಾದ ಬಳಿಕ ನಮಗೆ ಗೊತ್ತಾಗುತ್ತೆ, ಇಲ್ಲ ಅವ್ರು ಮಾರಿರುವಂಥ ಒಂದು ಪ್ರಾಡಕ್ಟ್ ಏನಿದೆ ಅದರ ಒಂದು ಕವರ್ ಏನಿದೆ ಅದು ಕಮ್ಮಿ ಆಗಿದೆ ಅಥವಾ ಜಾಸ್ತಿ ಆಗಿದೆ, ಅಥವಾ ಪ್ರೀಮಿಯಮ್ ಮೊತ್ತ ಸ್ವಲ್ಪ ಜಾಸ್ತಿ ಕಟ್ಟಬೇಕಾಗುತ್ತೆ ಅನ್ನುವಂಥ ವಿಚಾರ. ಸೊ ಈ ರೀತಿಯಾದಂಥ ಅಂಶಗಳು. ಮತ್ತು ಬ್ಯಾಂಕ್ಗಳಲ್ಲೂ ಸಹ, ಕೆಲವೊಂದು ಬ್ಯಾಂಕ್ಗಳಲ್ಲೂ ಸಹ ಕೆಲವೊಬ್ಬರು ಏನು ಮಾಡ್ತಾರೆ, ಏಜೆಂಟ್ಸ್ಗಳಿರ್ತಾರೆ, ಇನ್ಶೂರೆನ್ಸ್ ಏಜೆಂಟ್ಸ್ಗಳು, ಬ್ರೋಕರ್ಸ್ಗಳು, ಸ್ಟಾಕ್ ಬ್ರೋಕರ್ಸ್ಗಳೆಲ್ಲ ಇರ್ತಾರೆ.
ಪಾರ್ಟ್ನರ್ಸ್ ಆಗಿರ್ತಾರೆ ಬ್ಯಾಂಕ್ ಜೊತೆಗೆ. ಅವರು ಸಹ ಕೆಲವೊಂದು ಸಲ ಏನು ಮಾಡ್ತಾರೆ, ಬ್ಯಾಂಕಿಗೆ ಲಾಭದಾಯಕವಾಗಿ ಇರಲಿ ಅನ್ನುವಂಥ ದೃಷ್ಟಿಕೋನದಲ್ಲಿ ನಮಗೆ ಮಿಸ್ಸೆಲ್ಲಿಂಗ್ ಮಾಡ್ತಾರೆ ಅನ್ನುವಂಥ ವಿಷಯ. ELSS ಫಂಡಿಗೆ ಹಾಕಿದ್ರೆ 1,50,000ಕ್ಕೆ ATC ಕವರೇಜ್ ಇದೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಹಾಕ್ತಾನೆ. ಕೊನೆಗೆ ಮುಂದಿನ ವರ್ಷ ನೋಡಿದ್ರೆ ಮತ್ತೆ 1,50,000 ಡಿಡಕ್ಟ್ ಆಗುತ್ತೆ ಅಕೌಂಟಲ್ಲಿ. ಯಾಕೆ ಅಂತ ನೋಡಿದ್ರೆ ELSS ಸ್ಕೀಮ್ ಬದಲು ಯುಲಿಪ್ ಪ್ಲ್ಯಾನನ್ನು ಕೊಟ್ಟಿರ್ತಾರೆ. ಸೊ ಈ ರೀತಿಯಾಗಿ ಮೋಸ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಬ್ಯಾಂಕಲ್ಲಿ ಹೋಗಿ ಆ ವ್ಯಕ್ತಿ ಇರ್ತಾನೆ ಅಂತ ನೋಡಿದ್ರೆ ಆ ವ್ಯಕ್ತಿ ಬೇರೆ ಕಡೆ ವರ್ಗಾವಣೆ ಆಗಿ ಹೋಗಿರ್ತಾನೆ, ಅಥವಾ ಆ ಬ್ಯಾಂಕಿನ ಒಂದು ಬ್ರ್ಯಾಂಚನ್ನು ಬಿಟ್ಟು ಬೇರೆ ಬ್ರ್ಯಾಂಚಿಗೆ ವಲಸೆ ಹೋಗಿರ್ತಾರೆ. ಸೊ ಈ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗುತ್ತೆ ಇಂಡಸ್ಟ್ರೀಸಲ್ಲಿ, ಅಂದರೆ ಫಿನಾನ್ಷಿಯಲ್ ಇಂಡಸ್ಟ್ರಿಗಳಲ್ಲಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಮೊದಲ ಬಾರಿಗೆ ನೀವು ಇನ್ಶೂರೆನ್ಸನ್ನು ತೊಗೊತೀರಾ ಅಂದರೆ ಪ್ರೀಮಿಯಂನಲ್ಲಿ ಏಜೆಂಟ್ ಮೂಲಕ ತೊಗೊಳೋದ್ರಿಂದ ನೀವು ಒಂದು ವೇಳೆ ತೊಗೊತೀರಾ ಅಂದಲ್ಲಿ 30% ಅಷ್ಟು ಮೊದಲ ಬಾರಿಗೆ ಕಟ್ಟುವಂಥ ಪ್ರೀಮಿಯಂ ಏಜೆಂಟಿಗೆ ಕಮಿಷನ್ ಆಗಿ ಹೋಗುತ್ತೆ. ಅದಾದ ಬಳಿಕ 7% ಅಷ್ಟು ನೀವೆಷ್ಟು ಪ್ರೀಮಿಯಂ ಕಟ್ತಾ ಹೋಗ್ತೀರೋ ಆ ಪ್ರೀಮಿಯಮಿನ ಪೈಕಿಯಲ್ಲಿ 7% ಶೇಕಡ 7ರಷ್ಟಿನ ಒಂದು ಮೊತ್ತ ಏನಿದೆ, ಪ್ರೀಮಿಯಂ ಮೊತ್ತದ ಹಣ ಏನಿದೆ ಅದು ಅವರಿಗೆ ಕಮಿಷನ್ ಆಗಿ ಹೋಗ್ತಾ ಇರುತ್ತೆ ಅನ್ನೋಂಥ ವಿಚಾರ. ಆದ್ದರಿಂದನೇ ನೀವು ಗಮನಿಸಿ ನೋಡಿ, ಮೊದಲ ಬಾರಿಗೆ ಇನ್ಶೂರೆನ್ಸ್ ಮಾಡಬೇಕಾದ್ರೆ ತುಂಬ ಉತ್ಸುಕರಾಗಿರ್ತಾರೆ ಇನ್ಶೂರೆನ್ಸ್ ಏಜೆಂಟ್ಸ್ಗಳು. ಅದಾದ ಬಳಿಕ ಹಳೆ ಪಾಲಿಸಿ ಬಗ್ಗೆ ನೀವು ಮಾತು ಕೊಟ್ಟರೂ ಸಹ ಅವರು ಮಾತಾಡೋದಕ್ಕೆ ಹಿಂಜರಿಕೆ ಆಗ್ತಾರೆ. ಯಾಕೆಂದರೆ ಅವ್ರಿಗೆ ಬರುವಂಥ ಕಟ್ ಏನಿದೆ 30-40% ಮೊದಲ ಪ್ರೀಮಿಯಮಿಗೆ ಇರೋದ್ರಿಂದ ಅವ್ರ ಹೆಚ್ಚಿನ ಒಂದು ಆಸಕ್ತಿ ಏನಿರುತ್ತೆ ಅದರಲ್ಲೇ ಇರುತ್ತೆ. ಯಾಕಂದರೆ ಅವ್ರಿಗೆ ಅದರಿಂದ ಆದಾಯ ಜಾಸ್ತಿ ಸಿಗೋದ್ರಿಂದ ಆ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟನ್ನು ಅವರು ಪುಷ್ ಮಾಡೋದಕ್ಕೆ ಮುಂದಾಗ್ತಾರೆ ಅನ್ನುವಂಥ ವಿಷಯ. ಒಮ್ಮೆ ನೀವು ಅವರ ಜೊತೆಗೆ ಮಾತಾಡಿ ವಿಶ್ವಾಸವನ್ನು ಗಳಿಸಿದ್ರಿಂದಾಗ ಈ ರೀತಿಯಾಗಿ ಕೆಲ ಇನ್ಶೂರೆನ್ಸ್ ಏಜೆಂಟ್ಸ್ಗಳು ಮಾಡ್ತಾರೆ. ಕೆಲವರು ಅದರಲ್ಲೂ ಒಳ್ಳೆಯವರು ಇರ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಸೊ ಅದರಿಂದ ಇನ್ಶೂರೆನ್ಸ್ ಏಜೆಂಟ್ಸ್ಗಳು ಮಾರುವಂಥ ಪಾಲಿಸಿ ಏನು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನಿಮ್ಮ ಅವಶ್ಯಕತೆಗಳು ಏನು, ಹಣಕಾಸಿನ ಅವಶ್ಯಕತೆಗಳು ಏನು ಅನ್ನೋದನ್ನು ನೀವು ಅದನ್ನು ನಿರ್ಣಯಿಸಬೇಕಾಗುತ್ತೆ. ಯಾಕೆಂದರೆ ಒಬ್ಬೊಬ್ಬ ವ್ಯಕ್ತಿಯ ಆರ್ಥಿಕ ಜೀವನ ಬೇರೆ ಬೇರೆ ರೀತಿಯಲ್ಲಿರುತ್ತೆ, ಆತನ ಬದುಕು ಬೇರೆ ಬೇರೆ ಇರುತ್ತೆ, ಆತನ ಪಡೆಯುವಂಥ ಸಂಬಳ, ಉದ್ಯೋಗ ಎಲ್ಲವೂ ಭಿನ್ನವಾಗಿರೋದ್ರಿಂದ ಆತನಿಗೆ ಬೇಕಾಗುವಂತಹ ಫಿನಾನ್ಷಿಯಲ್ ಪ್ರಾಡಕ್ಟ್ ಏನಿದೆ ಅದು ಸಹ ಬೇರೆ ಬೇರೆ ಇರುತ್ತೆ ಅನ್ನುವಂಥ ವಿಚಾರ. ಈ ಫಿನಾನ್ಷಿಯಲ್ ಪ್ರಾಡಕ್ಟನ್ನ ಆತನ ಗುರಿಗೆ, ಹಣಕಾಸಿನ ಗುರಿಗೆ ಸಂಬಂಧಪಟ್ಟಂತೆ ಆತ ನಿರ್ಣಯ ತೊಗೊಬೇಕು. ಅದನ್ನು ಆ ಒಂದು ಹಣಕಾಸಿನ ಪ್ರಾಡಕ್ಟಲ್ಲಿ ಅಥವಾ ಯಂತ್ರದಲ್ಲಿ ಹಣವನ್ನು ಹಾಕಬೇಕಾ ಬೇಡವಾ ಅನ್ನುವಂಥ ಒಂದು ಡಿಸಿಷನ್ನ. ಸೊ ಆದ್ದರಿಂದ ಹಣಕಾಸಿನ ತಜ್ಞರಲ್ಲಿ ಸೂಕ್ತವಾಗಿ ಸಲಹೆನ ಪಡ್ಕೊಳ್ಳೋದಕ್ಕೆ ನೀವು ಮುಂದಾಗಿ ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ಸ್ಗಳಿರ್ತಾರೆ ನಿಮ್ಮ ನಗರದಲ್ಲಿ. ಅವರನ್ನು ಭೇಟಿ ಆಗಿಬಿಟ್ಟು ನಿಮಗೆ ಯಾವ ಪ್ರಾಡಕ್ಟ್ ಬೆಸ್ಟ್ ಆಗಿದೆ ಅನ್ನೋದನ್ನು ಕೂತು ಚರ್ಚೆ ಮಾಡಿ, ನಿಮ್ಮ ಜೀವನದ ಒಂದು ಮೈಲುಗಲ್ಲು ಏನು, ನಿಮ್ಮ ಜೀವನದ ಪರಿಸ್ಥಿತಿ ಏನು, ಯಾವ ಸಂದರ್ಭದಲ್ಲಿ ನೀವು ಇದ್ದೀರಾ, ಈಗಿನ ವಾಸ್ತವ ಹೇಗಿದೆ ನಿಮ್ಮ ಬದುಕು, ಈ ರೀತಿಯಾದಂಥ ಪ್ರಶ್ನೆಗಳನ್ನು ನೀವು ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗೆ ಅನುಗುಣವಾಗಿ ಹಣಕಾಸಿನ ಯಂತ್ರಗಳನ್ನು ತಗೊಳ್ಳೋದಕ್ಕೆ ನೀವು ಮುಂದಾಗಿ, ಅದರ ಮೂಲಕ ನಿಮ್ಮ ಬದುಕು ಹಸಮಯವಾಗುತ್ತೆ ಅಂತ ಹೇಳ್ತಾ, ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ನಾನು ಭೇಟಿ ಮಾಡ್ತೀನಿ. ಧನ್ಯವಾದಗಳು. KFID ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮ್ಮ ಸಂದೇಶ.